ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಾಳ್ವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ವಿಜಯಪುರ ಜಿಲ್ಲೆ ಸಿಂದಗಿಯಲ್ಲಿರುವಂಥ ಮತ್ತು ಸಿಂದಗಿ ಏನು ತಾಂಡ ಇದೆ ಅದರ ನಿಯರೆಸ್ಟ್ ಇರುವಂಥ ಪ್ರದೇಶದಲ್ಲಿ ನಿನ್ನೆ ಗುರುವಾರ ಮಧ್ಯಾಹ್ನ ಚಿರತೆ ಒಂದು ಕಾಣಿಸಿಕೊಂಡಿದೆ. ಹೀಗಾಗಿ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕವನ್ನು ಮೂಡಿಸಿದೆ. ಕಳೆದ 7-8 ತಿಂಗಳ ಹಿಂದೆ ಇದೇ ರೀತಿ ಮತ್ತೊಂದು ಚಿರತೆ ಕಾಣಿಸಿಕೊಂಡು ಈ ಭಾಗದ ಜನರಿಗೆ ಏನು ಸಿಂದಗಿ ತಾಲೂಕಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹಿತ ಆತಂಕವನ್ನು ಮೂಡಿಸಿತ್ತು. ಅದು ಸಹಿತ ದೇವನಹಳ್ಳಿಯಲ್ಲಿ ಸಿಕ್ಕಂತಹ ಚಿರತೆನ ಈಗಾಗಲೇ ಅದನ್ನು ನಾವೇನು ಮಾಡಿದ್ರು, ಬೆಳಗಾವಿಯಲ್ಲಿರುವಂಥ ಖಾನಾಪುರ ಕಾಡಿನಲ್ಲಿ ಬಿಟ್ಟು ಬಿಡಲಾಗಿದೆ ಅಂತ ಹೇಳಿ RF ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ಮತ್ತೊಂದು ಚಿರತೆಯನ್ನು ಕಾಣಿಸ್ಕೊಳ್ಳುವ ಮುಖಾಂತರ ಈ ಭಾಗದ ಜನತೆಯಲ್ಲಿ ಮತ್ತೆ ಆತಂಕವನ್ನು ಸೃಷ್ಟಿಸಿದೆ. ಇದು ಎರಡನೇ ಬಾರಿಗೆ ಮತ್ತೊಂದು ಚಿರತೆ ಕಾಣಿಸ್ಕೊಂಡಿದೆ ಅಂತ ಹೇಳಿ ಸ್ವತಃ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಾವೇನ್ ನಿಂತ್ಕೊಂಡಿದೀವಿ ಈ ಪ್ರದೇಶದಲ್ಲಿಯೇ ನಿನ್ನೆ ಚಿರತೆಯನ್ನ ಕಾಣಿಸ್ಕೊಂಡಿತ್ತು. ಇದೇ ಜಾಗದಲ್ಲಿ ಇಲ್ಲೇನ್ ಕಬ್ಬನ್ನು ಕಡಿತಾ ಇದ್ರು, ಆ ಸಂದರ್ಭದಲ್ಲೇ ಈ ಚಿರತೆ ಇಲ್ಲೇ ಕಾಣಿಸ್ಕೊಂಡಿದ್ದು ಒಬ್ಬ ಮಹಿಳೆ ಮೇಲೆ ಅದನ್ನು ಅಟ್ಯಾಕ್ ಮಾಡಿದೆ. ಅವರು ಮಧ್ಯಪ್ರದೇಶದ ಮೂಲದ ಆಗಿರುವಂತಹ ಏನು ಕಬ್ಬಿನ ಟೋಳಿ, ಈ ಕಬ್ಬನ್ನು ಕತ್ತರಿಸುವಂತಹ ಜನರು ಏನಿದ್ದಾರೆ ಅಂತಹ ಮಹಿಳೆ ಮೇಲೆ ಕೆಲಸದ ಸಂದರ್ಭದಲ್ಲಿ ಅವಳ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ತಲೆಗೆ ಮತ್ತು ಮೈಗೆ ಒಂದಿಷ್ಟು ಸಾಕಷ್ಟು ಗಾಯಗಳಾಗಿದ್ದಾವೆ. ಅವರಿಗೆ ಆಸ್ಪತ್ರೆ ಸೇರಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಆ ಸಂದರ್ಭದಲ್ಲಿ ನೋಡಿರುವಂತಹ ಏನು ಕಬ್ಬಿನ ಹೊಲ ಇದೆ ಆ ಹೊಲಕ್ಕೆ ಸಂಬಂಧಪಟ್ಟಂತವ್ರು ಇದ್ದಾರೆ. ಅವ್ರ ಜೊತೆನೇ ನಾವು ಮಾತನಾಡೋಣ. ಯಾವ ಸಂದರ್ಭದಲ್ಲಿ ಏನಾಯಿತು, ಆ ಸಿಚುವೇಶನ್ ಆಕ್ಚುಲಿ ಏನೇನಾಗಿದೆ ಆ ಸಂದರ್ಭದಲ್ಲಿ ಸ್ವತಃ ಕಣ್ಣಾರೆ ನೋಡಿದಂತ ಅವರೇ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆ ಮಾತನಾಡೋಣ. ಆ ಸಂದರ್ಭದ ಚಿರತೆ ಕಾಣಿಸ್ಕೊಂಡಿದ್ದು ಹೇಗೆ, ಈ ರೀತಿ ಆದರೆ ಇಲ್ಲಿ ವಾಸಿಸುವಂತ ರೈತಾಪಿ ವರ್ಗದವರಿಗೆ, ಜನರಿಗೆ, ಕೂಲಿ ಕಾರ್ಮಿಕರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಅವ್ರು ಹೆಂಗೆ ಆತಂಕದಲ್ಲಿ ಬದುಕಬೇಕಾಗುತ್ತೆ ಅನ್ನುವಂಥದ್ದು ಸ್ವತಃ ಅವ್ರ ಜೊತೆನೆ ಮಾತನಾಡೋಣ. ಸರ್, ನೀವು ನೋಡಿದ್ದು ಎಷ್ಟೊತ್ತಿಗೆ, ಅದು ಆಕ್ಚುಲಿ ಆಗಿ ಏನೆಲ್ಲ ಆಯ್ತು? ಒಂದೂವರೆ ಗಂಟೆಗೆ ನೋಡಿವ್ರಿ. ಅಲ್ಲಿ ಆ ಹೆಣ್ಮಗಳಿಗೆ ಅಲ್ಲಿ ಇದು ಆಗ್ಯದ್ರಿ. ಅಲ್ಲಿಂದ ಎಲ್ಲಾರು ನೋಡಿವಿ. ನೋಡಿಂದ ಆ ಕ್ಷಣ ಏನಾಗ್ಯದ್ರಿ, ಅಲ್ಲಿ ನೋಡಿದೆವು. ನಾವು ಪಕ್ಕ ನೋಡಿದ್ದಿಲ್ಲ, ಹೆಣ್ಮಗಳು ಅಷ್ಟೇ ನೋಡಿದ್ರು. ಮತ್ತು ಟೋಳಿಯವ್ರು ನೋಡಿದ್ರು. ಟೋಳಿಯವ್ರ ಮಾತಿಗೆ ನಂಬಲಿಲ್ಲ, ಅವ್ರ ಭಾಷೆ ನಮ್ಗೆ ತಿಳಿಲಿಲ್ಲ, ಅವ್ರ ಭಾಷೆ ಬೇರೆ ಇತ್ತು. ಆಮೇಲೆ ನಾವು ಈ ಕಡೆ ಹೋಯ್ತಂದ್ರು, ಅಲ್ಲಿ ನೋಡಿದ್ವಿ ಸರ. ಆ ಸ್ಪಾಟಿಗೆ ಅಲ್ಲಿ ತೊಗರಿ ಹೊಲ ಖಾಲಿ ಇದೆ, ಅಲ್ಲಿ ಬತ್ತು. ಅಲ್ಲಿ ಒಳಗೆ ಬತ್ತು ಬರ್ನ ಹಂಗೆ ಅರಣ್ಯ ಇಲಾಖೆದವ್ರಿಗೆ ಅವ್ರಿಗೆ ಒಂದೊಂದು ಫೋನ್ ಮಾಡಿ ಕರೆಸ್ದೆವು. ಆಮೇಲೆ ಅವರು ಬಂದ್ರು, ಬಲಿ ಹಾಕಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಸರ್. ಇಲ್ಲೇ ಓಡಾಡಿ ಸಾಯಂಕಾಲ ಅಲ್ಲಿ ಗಟ್ರ ಜಿಗದಂದ್ರು ಸರ್. ಅಲ್ಲಿನೂ ಮಾಡಿದ್ವು, ಅಲ್ಲಿನೂ ಏನು ಕಾಣಲಿಲ್ಲ. ಮತ್ ಮುಂದೆ ಎಕಡೆ ಹೋಗೋದು ನೀವು ನೋಡಿದಿರ ಮಾತ್ರ ಇದು ಕಾಣಿಸ್ಕೊಂಡಿದೆ, ನೋಡಿದಿರ? ನೋಡಿ ಸರ್. ಈಗ ಅವ್ರ ಮಹಿಳೆಗೆ ಏನ್ ತಲೆಗೆ ಎಲ್ಲಿ ಗಾಯ ಇಲ್ಲ, ಸ್ವಲ್ಪ ಇಲ್ಲೇ ಸ್ವಲ್ಪ ಇದಾಗೆ ಸರ್. ಒಂದ್ ಮೂರು ಇದಾಗೆ, ಸ್ವಲ್ಪ ಇಲ್ಲಿ ಒಂದ್ ಎರಡು ಇದು ನಟ್ಟ ಸರ್. ಇಷ್ಟು ದೊಡ್ಡದ, ಇಷ್ಟು ತಪ್ಪ ಐತ್ರಿ ಅದು. ನಿಂತ್ರ ಒಂದ್ 5-6 ಫೂಟ್ ಏನಾಗ್ತದ? 5 ಫೂಟ್ ಅಂತರ ಐತ್ರಿ ನೋಡ್ರಿ. ಎದ್ ನಿಂತ್ರ 5 ಫೂಟ್ ಅದ್ರಿ. ಅಷ್ಟು ಎತ್ತರ ಇಲ್ರಿ, ಹಿಂಗ್ ಉದ್ದಿಗೆ 5 ಫೂಟ್ ಆತದ್ರಿ. ಉದ್ದಿಗೆ 5 ಫೂಟ್? ಉದ್ದಿಗೆ 5 ಫೂಟ್ ರೀ. ಬಾವಿ ತೆರದ್ರ ಹಿಂಗ್ ತೆರಿತೈತಿ. ಬಾಯಿ ತೆರದ್ರ ಹಿಂಗ್ ತೆರಿತೈತಿ. ಆದ್ರೂ ಯಾರು ನಾಯಿ ಹೋಗಲು, ಬೆಕ್ಕು ಹೋಗಲು, ದನ ಕರ ಮನುಷ್ಯರು ನಮ್ಗೆ ದೊಡ್ಡ ಭಯ ಆಗ್ಬಿಟ್ಟೈತ್ರಿ ಸರ್. ಏನೇ ಕಂಡೀಷನ್ ಒಳಗ ಇದು ಒಂದು ನಮ್ಮ ಹೊಲ್ದಾಗ ಇಷ್ಟೇ ಅನ್ನಂತದ ನಮ್ಗೆ ಸಮಸ್ಯೆ ಇಲ್ರಿ. ಇಡೀ ನಮ್ಮ ಶಿವಾರಕ್ಕೆ ನಮ್ಗೆ ಸಮಸ್ಯೆ ಆದ್ರಿ ಈಗ ಸದ್ಯಕ್ಕೆ. ಏನ್ರಿ, ಈಗ ನಮ್ಮಷ್ಟಕ್ಕೆ ನಾವಂಕ ನೋಡ್ಕೊಳಲ್ಲ. ನಮ್ಮ ಶಿವಾರ ಎಷ್ಟು ಅನ್ನೋದು ಇಲ್ಲಿ ಒಂದು 1000 ಎಕರೆ ಜಮೀನು ನಮ್ದು ಕಾರಣಾಗ ಇದ್ದಂಗದ. ಈ 1000 ಎಕರೆ ಜಮೀನು ಸಲುವಾಗನು ನಾವು ವಿಚಾರ ಮಾಡ್ಬೇಕು. ಏನ್ರಿ, ಒಬ್ರೇ ಅಂಕ ವಿಚಾರ ಮಾಡೋದಿಲ್ಲ. ಅದಕ್ಕೆ ಏನೇ ಬೇಗ ಬೆಸ್ಟ್ ಕೈ ಮುಗಿದು ಹೇಳ್ತೀವಿ. ಅದು ಏನ್ ಪ್ರಯತ್ನ ಮಾಡ್ತೀರಿ ಅದೆಲ್ಲ ಮಾಡ್ಬೋದು. ಹ್ಞೂ ಸರ್. ಈಗ ಅವ್ರಿಗೆ ಏನ್ ಗಾಯ ಆಗಿದ್ದು ಹೋಗಿ ಬರ್ತಿದಾರ ಅವರು? ಗಾಯ ಆಗಿದ್ದು ಅನ್ನೋದು ನಿನ್ನೆ ಅನ್ನೋದು ಹಾಸ್ಪಿಟಲ್ ಇನ್ನೊಬ್ರಿಗೆ ಅಜ್ಜರಿಗೆ ಯಾರಿಗೂ ಅಜ್ಜರಿಗೂ ಆಗ್ಯದ್ರಿ ಅದನ್ನು. ಅವ್ರೊಬ್ರಿಗೆ? ಹ್ಞೂನ್ರಿ. ಅವ್ರ ಏನ್ ಕೆಲಸ ಮಾಡೋರ ಇಲ್ಲಿ? ಇಲ್ರಿ, ಅವ್ರ ಇದೇನು ಚಿರ್ಚೆ ಕಾಲ ಸರ್ ಏನಂದ್ರೆ ಅದು ಇದ್ರು ಬಿಡುದಿಲ್ಲ ನಿಮ್ಗೆ ಅಂತ ಹೇಳಿ ಕಿಸಿಂದ ಅವ್ರ ಸರ್ ಅಂದ್ಕೊಳ್ಳಿ ಅವ್ರು ಕೊಡ್ಲಾರಿ ಅಂದ್ರಿ. ಇನ್ನೊಬ್ರು ನಮ್ಮ ಅಣ್ಣವ್ರ ಮಗ ಬಂದ್ರಿ. ಅವ್ರ ಮುಂದ್ ಆದ್ರೆ ಹಿಂದಕ್ಕೆ ಅದಲ್ಲ, ಅದಿದ್ರ ಮನುಷ್ಯರಿಗೆ ಹೊಟ್ಟೆ ಬಿಡುದಿಲ್ಲ ಅಂತ ಹೇಳಿದ್ರಿ ನಮಗ. ನಮ್ಮ ಮಾತಿ ನಂಬಲಿಲ್ರಿ ಅವ್ರು. ನಂಬಲಾರ್ದಾಗ ಅವ್ರ ಮುಂದ್ ಹೋಗೋದ್ ಕೂಡಲೇ ಒಮ್ಮೆ ಅಚ್ಚಿಗಿಡ ಕಬ್ಬನಂದ್ ಅಡ್ರಗ್ಗನಂಗ್ ಬಂದ್ ಕೂಡ್ಲೆ ಆ ಮುದುಕು ಅಟ್ಯಾಚ್ ಮಾಡಿಬಿಡ್ತೇವೆ. ಅಂದ್ರೆ ಅವ್ರಿಗೂ ಸೋರ್ ಪಕ್ಕ ನೋಡಿದ್ರಿ. ಸೋರ್ ಪಕ್ಕ ನೋಡಿದ್ ಕೂಡಲೇ ಸರ್ ಹೇಳಿದೆ, ಸರ್ ಈಗ ನಮ್ಮ ಮಾತಿಗೆ ಕನ್ಫ್ಯೂಸ್ ಆಗಿದಿಲ್ರಿ, ನಿಮ್ಗಾರ ನಾವು ಇದು ನಂಬಿಕಿಲ್ಲ, ಈಗ ನಿಮ್ಗಾರ ಕನ್ಫ್ಯೂಸ್ ಆಗಿದಿಲ್ರಿ ಸರ್ ಅಂತ ಕೇಳಿದೇವ್ರಿ ನಾವು. ಹೌದ್ರಿ ಸರ್, ಬರೋಬ್ಬರಿ ಆಗ್ಯದ. ಅಲ್ಲಿಂದ ಸಾಹೇಬ್ರು SP DC ಇವ್ರು ಬಂದಿದ್ರಿ, ಪೊಲೀಸರು ಇಬ್ರು ಬಂದಿದ್ರಿ. ಅವ್ರನ್ನ ಹೇಳಿದ್ರಿ, ಸರ್ ಹಿಂಗಾರಾಗಿದೆ. ಇಲ್ರಿ ನಮ್ಮ ಸೋರ್ ನೋಡ್ಯಾರತ್ತ, ಏನ್ರ ಮಾಡ್ತೀವಿ ನಾವು ಮಾಡಿಕೆ, ಅದಕ್ಕೆ ಏನ್ರ ಪ್ರಯತ್ನ ಮಾಡ್ತೀವಿ ಅನ್ನೋಂತ ಹೋಗ್ಬಿಟ್ರಿ. ಈಗ ಅರಣ್ಯ ಇಲಾಖೆದವ್ರಿಗೆ ನೀವು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರ ಅಂತ? ಈಗ ಏನಿಲ್ಲ ನೋಡ್ರಿ ಸರ್, ಈಗ ಸದ್ಯಕ್ಕೆ ಏನದ, ಏನೇ ನಮಗ್ ಭಯ ಬರಾಕತೈತಿ. ಇಲ್ಲಾಂದ್ರ ಇದು ನಮ್ದು ಒಟ್ಟು ಇದು ನಾವು ವರ್ಷತಾನ ದುಡ್ದಿದ್ದೆಲ್ಲ ಇಲ್ಲೇ ಹಾನಿ ಆಗಿಬಿಡ್ತೈತಿ. ಒಪ್ಪತ್ತಿಗೆ ಇದು ಏನೋ ಮಾಡ್ಲಿಲ್ಲ, ಹಿಡಿಲಿಲ್ಲ ಅನ್ನಂಥದ್ದು ಏನು ಆಗ್ಲಿಲ್ಲ. ಒಂದ್ ವರ್ಷತಾನ ದುಡ್ದಿದ್ದು ನಮ್ದು ಎಲ್ಲ ಹಾನಿ ಆಗುತ್ತೈತಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ನಾರಾಯಣಕರ್ ರೀ. ಸರ್ ಬಂದ್ರಿ. ಓಕೆ.
ಸ್ನೇಹಿತರೆ, ಇದು ಇಲ್ಲಿ ಸ್ವತಃ ಆ ಸಂದರ್ಭದಲ್ಲಿ ಏನಾಯಿತು ನೋಡಿದ್ರು, ಆ ಸ್ಥಳದಲ್ಲಿ ಇದ್ರು, ಸ್ವತಃ ಸಹಿತನು ಇವರು ಚಿರತೆಯನ್ನು ನೋಡಿದ್ದಾರೆ, ಒಬ್ಬ ಅಜ್ಜನ ಮೇಲೆ ಅಟ್ಯಾಕ್ ಆಗಿರುವಂತದ್ದು ನೋಡಿದ್ದಾರೆ. ಇಲ್ಲಿರುವಂತಹ ಏನು ಆ ಸಂದರ್ಭದಲ್ಲಿ ಬಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹಿತ ತಿಳಿಸಿಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ 12:30 ಸುಮಾರುವರೆಗೂ ಸಹಿತನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸವನ್ನು ಮಾಡಿದ್ದಾರೆ, ಕಾರ್ಯಾಚರಣೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಆಲ್ರೆಡಿ ಇಲ್ಲಿ ಬೋನ್ ಅನ್ನ ತಂದಿಟ್ಟಿದ್ದಾರೆ. ಅವರು ಬೋನ್ ತಂದಿಟ್ಟು ಅಲ್ಲಿ ಎಲ್ಲ ಮಾಡುವಂತ ಕೆಲಸಗಳನ್ನ ಅಂದ್ರೆ ಹಿಡಿಯುವಂತ ಕೆಲಸಗಳನ್ನ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಸುಮಾರು 12:30 ತನಕ ಕೆಲಸಗಳನ್ನ ಮಾಡುವ ಮುಖಾಂತರ ಏನು ಈ ಭಾಗದಲ್ಲಿ ಚಿರತೆಯಲ್ಲಿ ಕಾಣಿಸ್ಕೊಂಡಿದೆ ಏನು ಅದಕ್ಕೆ ಪತ್ತೆ ಹಚ್ಚುವಂತ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಸುತ್ತಲಿನ ಗ್ರಾಮಸ್ಥರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಡಂಗುರ ಸಾರಿಸುವ ಮುಖಾಂತರ ನಾವು RF ಅವ್ರ ಜೊತೆ ಮಾತನಾಡಿದಾಗ ಅವ್ರು ಹೇಳಿರೋದು ಏನು ಅಂತಂದ್ರೆ, ಯಾರೇ ಆದ್ರೂ ಅಡ್ಡಾಡ್ಬೇಕಾದ್ರೆ ಒಬ್ಬರೇ ಅಡ್ಡಾಡ್ಬೇಕಾದ್ರೆ ಸಹಿತ ನೀವು ಬಡಿಗೆಗಳನ್ನ ಹಿಡ್ಕೊಂಡು ಅಡ್ಡಾಡ್ರಿ, ಆ ಮುಖಾಂತರ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತ ಕೆಲಸಗಳನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಇಲ್ಲಿ ನೋಡುವ ಮುಖಾಂತರ ಅಂದ್ರೆ ಸಹಜವಾಗಿ ಮೂಡಿರುವಂತದ್ದು ಏನಂತಂದ್ರೆ ಎರಡನೇ ಬಾರಿಗೆ ಇದು ಕಳೆದ 7-8 ತಿಂಗಳ ಹಿಂದೆ ಕಾಣಿಸ್ಕೊಂಡಂತ ಚಿರತೆ ಮತ್ತೊಂದಾದ್ರೆ ಈಗ ಮತ್ತೊಂದು ಬಾರಿ ಕಾಣಿಸ್ಕೊಂಡಿರೋದ್ರಿಂದ ಈ ಭಾಗದಲ್ಲಿ ಇರುವಂತ ಜನರಿಗೆ ಸಹಜವಾಗಿ ಒಂದಿಷ್ಟು ಆತಂಕಗಳನ್ನು ಮೂಡಿದೆ. ಆದಷ್ಟು ಬೇಗ ನಾವು ಇಲ್ಲಿರುವಂತ ಜನರನ್ನ ಆ ಸಂದರ್ಭದಲ್ಲಿ ನೋಡಿರುವಂತ ಜನರನ್ನ ಮಾತನಾಡಿಸಿದಾಗ ಅವ್ರು ಕೇಳ್ಕೊಳ್ತಾರೆ ಇದಿಷ್ಟೇ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸದ್ಯದಲ್ಲಿ ಅದು ಚಿರತೆಯನ್ನು ಹಿಡಿದ್ರೆ ಈ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸಹಿತ ನಾವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಅದೇ ರೀತಿ ನಮ್ಮ ಪ್ರಜಾಸ್ ಡಿ ಫಾಲೋ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.